ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಾಳೆಕಾಯಿ ಚಿಪ್ಸ್ ಮನೇಲೇ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತೀನಿ. ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಗೋ. ನಮ್ಮ ತೋಟದಲ್ಲಿ ನೇಂದ್ರ ಬಾಳೆ ಗೊನೆ ಹಾಕಿತ್ತು. ಸೊ ಇದನ್ನು ಕಟ್ ಮಾಡಿ ತಗೊಂಡು ಬಂದ್ವಿ. ನಾನೊಂದು ಸಲ ನನಗೆ ಇದು ಎತ್ತಲಿಕ್ಕೆ ಆಗತ್ತಾ ಅಂತ ನೋಡಿದೆ. ಆರಾಮ್ಸೆ ಒಂದು ಕೈಯಲ್ಲಿ ಬಾಳೆ ಗೊನೆನ ಎತ್ಬಿಟ್ಟೆ. ಯಾಕಂದರೆ ಇದು ಸ್ವಲ್ಪ ಚಿಕ್ಕ ಗೊನೆ ಆಗಿತ್ತು, ಇಲ್ಲಾಂದರೆ ತುಂಬಾ ತೂಕ ಬರುತ್ತೆ. ಸೊ ಇವಾಗ ಬಾಳೆಕಾಯಿನ ಕಟ್ ಮಾಡಿಕೊಂಡು ಒಂದು 8ರಿಂದ 10 ಬಾಳೆಕಾಯಿ ತಗೊಂಡೆ. ನೆಕ್ಸ್ಟ್ ಕೈಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡೆ, ಯಾಕಂದರೆ ಬಾಳೆಕಾಯಿ ಕರೆ ಆಗತ್ತೆ ಅಲ್ವಾ. ಸೊ ಅದಕ್ಕೆ ಅದಾದಮೇಲೆ ಬಾಳೆಕಾಯಿನ ಎರಡೂ ಸೈಡ್ ಕಟ್ ಮಾಡಿಕೊಂಡು ಆಮೇಲೆ ಈ ರೀತಿ 3 ಲೈನ್ ಹಾಕೋಬೇಕು. ಆಮೇಲೆ ಚಾಕುವಿಂದ ಸ್ವಲ್ಪ ಬಿಡಿಸ್ಕೊಂಡು ಆಮೇಲೆ ಕೈಯಲ್ಲಿ ಈ ರೀತಿ ಬಿಡಿಸ್ಕೊಳ್ತಾ ಹೋಗಬೇಕು. ಈ ರೀತಿ ಮಾಡಿದಾಗ ಸಿಪ್ಪೆ ಈಸಿಯಾಗಿ ಬಿಡಿಸ್ಕೊಂಡು ಬರುತ್ತೆ. ಫೈನಲಿ ಎಲ್ಲ ಸಿಪ್ಪೆ ತೆಗೆದಾಯಿತು. ಒಳ್ಳೆ ಬೆಳೆದಿರೋ ಬಾಳೆಕಾಯನ್ನು ತಗೊಂಡಿದ್ದೀನಿ. ಸಿಪ್ಪೆನ ಎಲ್ಲೋ ಬಿಸಾಡೋ ಬದಲು ಹಸು ತಿನ್ನತ್ತಲ್ವ, ಸೊ ಅದಕ್ಕೆ ಕೊಡುವ ಅಂತ ತೆಗೆದಿಟ್ಟೆ. ಸೊ ನೆಕ್ಸ್ಟ್ ಏನು ಮಾಡೋದು ಅಂತ ನೀವೇ ನೋಡಿ. ಈಗ ಒಂದು ಪಾತ್ರೆಗೆ ನೀರು ಹಾಕಿ ಅದಕ್ಕೆ 1ರಿಂದ 2 ಸ್ಪೂನ್ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಇದು ನಿಮಗೆ ಕಲರ್ ಚೇಂಜಸ್ ಕಾಣ್ತಿರ್ಬೋದು, ಯಾಕಂತೇಳಿದರೆ ಇದು ಫುಲ್ ಆರ್ಗ್ಯಾನಿಕ್ ಆ್ಯಂಡ್ ನ್ಯಾಚುರಲ್, ಬಿಕಾಸ್ ಇದು ನಾವೇ ಮನೆಯಲ್ಲಿ ರೆಡಿ ಮಾಡ್ಕೊಂಡಿರೋದು. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬಾಳೆಕಾಯಿಗಳನ್ನು ಅದರಲ್ಲಿ ಹಾಕಿ 10 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಅದಾದಮೇಲೆ ಇದನ್ನು ಅರಿಶಿನ ನೀರಿನಿಂದ ತೆಗೆದಿಟ್ಕೊಳ್ತಿದ್ದೇನೆ. ಇದನ್ನು ಯಾಕೆ ಹೀಗೆ ಮಾಡ್ತೀವಿ ಅಂದರೆ ಸ್ವಲ್ಪ ಕಲರ್ ಬರಲಿ ಅಂತ ಅಷ್ಟೇ. ಸೊ ನೆಕ್ಸ್ಟ್ ಸ್ಟೆಪ್, ಇದನ್ನು ಸ್ಲೈಸರ್ನಿಂದ ಸ್ಲೈಸ್ ಮಾಡ್ಕೊಳ್ಳೋದು. ಇದರಲ್ಲಿ ಎಲ್ಲ ಥರದ್ದು ಇದೆ, ನೀವು ನೋಡ್ತಿರ್ಬೋದು. ಸೊ ಇದರಲ್ಲಿ ನಾವು ಈಗ ಇದಕ್ಕೆ ಯಾವುದು ಸೂಟೇಬಲ್ ಅಂತ ನೋಡಿ ಸ್ಲೈಸ್ ಮಾಡ್ಕೋತಾ ಇದ್ದೀವಿ. ಇದರಲ್ಲಿ 3 ಬಾಯಿ ಇದೆ ನೋಡಿ. ಮೇಲಿಂದ್ರಲ್ಲಿ ಸ್ಲೈಸ್ ಮಾಡಿಕೊಂಡ್ರೆ ಅಷ್ಟು ಕ್ಲಿಯರ್ ಕಟ್ ಆಗಲ್ಲ, ಸೆಕೆಂಡ್ ಒನ್ಗೆ ತಾಗಿ ಹಾಳಾಗ್ತದೆ. ಸೊ ಲಾಸ್ಟ್ ಒನ್ನಲ್ಲಿ ಇಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಇಷ್ಟು ಕಟ್ ಮಾಡಿಕೊಂಡೆ. ಇದಲ್ಲದೆ ನೀವು ಎಕ್ಸ್ಪರ್ಟ್ ಆಗಿದ್ದರೆ ಚಾಕುವಿನಲ್ಲಿ ಕೂಡ ಕಟ್ ಮಾಡ್ಕೋಬೋದು. ಸೊ ನನಗೆ ಇದು ಕಂಫರ್ಟೇಬಲ್ ಅನಿಸ್ತು ಆ್ಯಂಡ್ ಟ್ರೈ ಮಾಡಿದಾಗೂ ಆಗುತ್ತೆ ಅಂತ ಹೇಳಿ ಇದರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಾಳೆಕಾಯಿನ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೋದು ಅಥವಾ ಸ್ವಲ್ಪ ಕ್ರಾಸ್ ಆಗಿ ಕೂಡ ಈ ರೀತಿ ಕಟ್ ಮಾಡ್ಕೋಬೋದು. ಫೈನಲಿ ಎಲ್ಲನೂ ಸ್ಲೈಸ್ ಮಾಡ್ಕೊಂಡಾಯಿತು. ಇನ್ನೇನು ಮಾಡ್ತೀನಿ ಅಂತ ನೋಡ್ಕೊಂಡು ಬರುವ ಬನ್ನಿ. ಇವಾಗ ಒಂದು ಪಾತ್ರೆಗೆ ನಾನು ಕೋಕೋನಟ್ ಆಯಿಲ್ ಹಾಕೊಳ್ತಾ ಇದ್ದೀನಿ. ಇಟ್ಸ್ ನ್ಯಾಚುರಲ್. ಎಣ್ಣೆ ಬಿಸಿ ಆಗಿದ ನಂತರ ಟೆಕ್ಸ್ಟ್ ಮಾಡೋಕ್ಕೆ ಒಂದು ಬಾಳೆಕಾಯಿನ ಹಾಕ್ತಾ ಇದ್ದೀನಿ. ಸೊ ಈ ರೀತಿ ಬಬಲ್ಸ್ ಬರ್ತಿದೆ ಅಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಸೊ ಇವಾಗ ಒಂದೊಂದಾಗಿ ಬಾಳೆಕಾಯಿನ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಬೌಲ್ಗೆ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿಕೊಂಡೆ. ಇದು ಯಾಕೆ ಅಂತ ಮುಂದೆ ನೋಡ್ತಾ ಹೋಗಿ. ಇವಾಗ ಚಿಪ್ಸ್ ಗರಿ ಗರಿ ಆಗುವವರೆಗೆ ಎಣ್ಣೆಯಲ್ಲಿ ಚೆನ್ನಾಗಿ ತಿರುವಿಕೊಳ್ತಾ ಇರಬೇಕು. ಸೊ ಇವಾಗ ಇದು ರೆಡಿ ಆಗ್ತಾ ಬಂದಿದೆ ನೋಡಿ. ನಾವು ಆಗಲೇ ಮಾಡಿಕೊಂಡ ಉಪ್ಪು ಆ್ಯಂಡ್ ಅರಿಶಿನ ನೀರನ್ನು ಇವಾಗ ಎಷ್ಟು ಬೇಕು ಅಂತ ನೋಡಿಕೊಂಡು ಸಿಂಪಡಿಸಿಕೊಳ್ತಾ ಇದ್ದೀನಿ. ಎಣ್ಣೆಗೆ ನೀರು ತಾಗಿದಾಗ ಅದು ಸಿಡಿತದೆ, ಸೊ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಫೈನಲಿ ಚಿಪ್ಸ್ ರೆಡಿ ಆಗಿದೆ. ಸೌಂಡಲ್ಲೇ ಗೊತ್ತಾಗ್ತಿರ್ಬೋದು ನಿಮಗೆ ಇದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಿಪ್ಸ್ ಬಿಸಿ ಇದ್ದಾಗಲೇ ಉಪ್ಪನ್ನು ಹಾಕ್ಕೊಳ್ಬೇಕು, ಯಾಕಂದರೆ ಬಿಸಿ ಇದ್ದಾಗ ಚಿಪ್ಸ್ ಉಪ್ಪನ್ನು ಹೀರಿಕೊಳ್ತದೆ. ಸೊ ಅದು ತಣ್ಣಗಾಗಿದ್ದರೆ ಉಪ್ಪನ್ನು ಹೀರ್ಕೊಳ್ಳೋದಿಲ್ಲ, ಉಪ್ಪು ಸಪ್ರೇಟಾಗಿ ಬಿಡುತ್ತೆ. ಸೊ ಉಪ್ಪು ನೀರು ಹಾಕಿದರೂ ಸಾಕಾಗ್ತದೆ, ಬಟ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೋಬೇಕಾಗತ್ತೆ. ಇಲ್ಲ ಅಂದರೆ ಈ ರೀತಿ ಮಾಡಿಕೊಂಡ್ರೂ ಸಾಕು.
ನಾನಂತೂ ಟೇಸ್ಟ್ ಮಾಡಿದೆ, ತುಂಬಾ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾಗಿತ್ತು. ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಟೀ ಜೊತೆ ತಿನ್ನೋದು. ಸೊ 1 ಕಪ್ ಟೀ ಜೊತೆ 1 ಪ್ಲೇಟ್ ಚಿಪ್ಸ್ ಇದ್ದರೆ ಈವ್ನಿಂಗ್ ಟೈಮಲ್ಲಿ ಸಖತ್ತಾಗಿರುತ್ತೆ. ಸೊ ನನಗಂತೂ ಚಿಪ್ಸ್ ಅಂದರೆ ಸಖತ್ ಇಷ್ಟ. ಸೊ ನೀವು ಮನೇಲಿ ಈ ರೀತಿ ಮಾಡ್ಕೊಂಡು ನೋಡಿ, ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಫ್ ವಿತ್ ಲಚ್ಚು ಇನ್ಸ್ಟಾ ಐಡಿನ ಫಾಲೋ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್.